ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮೆಟ್ರೋ ದರ ಜಟಾಪಟಿ ನಡೀತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ. ನೋಡಿ, ಸವಾಲ್ ಒಂದು, ಬಿಎಂಆರ್ಸಿಎಲ್ ಎಂಡಿ ನೇಮಕ ಕೇಂದ್ರಕ್ಕೆ ಕೊಡಿ. ಇನ್ನು ಎರಡನೇ ಸವಾಲ್ ಏನು ಅಂದ್ರೆ ಬಿಎಂಆರ್ಸಿಎಲ್ ಟೆಂಡರ್ ಸಂಪೂರ್ಣ ಕೇಂದ್ರಕ್ಕೆ ಕೊಡಿ ಅನ್ನೋದು. ಇನ್ನು ಸವಾಲ್ 3, ಅಧಿಕಾರಿಗಳ ವರ್ಗಾವಣೆಯನ್ನ ಕೇಂದ್ರಕ್ಕೆ ಕೊಡಿ. ಹಾಗೆ ಮುಂದಿನ 2 ವರ್ಷ ದರ ಏರಿಕೆಗೆ ಪತ್ರ ಬರಿಬೇಡಿ ಅಂತ 4 ಸವಾಲ್ಗಳನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಕಿದ್ದಾರೆ. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಆಯ್ತು, ನಾನೊಂದು ಸವಾಲ್ ನಿಮಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ಮ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ದು ನಿನಗಿಷ್ಟ ಇಲ್ಲ ತಾನಪ್ಪ? ಒಂದು ಲೆಟ್ರ್ ಬರಿ, ಒಂದು ಕೇಂದ್ರಕ್ಕೆ ಲೆಟ್ರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟ್ರ್ ಬರೀರಿ, ಮುಗಿದೋಯ್ತು. ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ನು ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. DK ಏನಾನ ತಿರುಗಿ ಬಿದ್ದರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನು, ಒಂದೇ ಪತ್ರ, ಒಂದೇ ಲೈನ್ ಸಾಕು, ಮುಗ್ದೋಯ್ತು. ಎಲ್ಲ ಕೇಂದ್ರ ಸರ್ಕಾರದ ಮೇಲೇ ಹಾಕಿ. ಆಮೇಲೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕೇಂದ್ರ ಸರ್ಕಾರ ಪಾತ್ರ. ಹೇಗೆ ನಿಗದಿಯಾಗುತ್ತೆ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗುವುದು? ಹೇಗೆ? ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಯ್ದೆ ಅಡಿ ದರವನ್ನ ನಿಗದಿ ಮಾಡಲಾಗುತ್ತೆ. 2002ರ ಕಾಯ್ದೆ ಪ್ರಕಾರ ಮೆಟ್ರೋ ದರ ನಿಗದಿಯಾಗುತ್ತೆ. ರಾಜ್ಯ ಹಾಗೂ ಕೇಂದ್ರದಿಂದ ದರ ನಿಗದಿ ಸಮಿತಿಯನ್ನ ಮೊದಲನೇದಾಗಿ ರಚನೆ ಮಾಡ್ತಾರೆ. ಸಮಿತಿಯಲ್ಲಿ ಹೈಕೋರ್ಟ್ನ ನಿವೃತ್ತ ಅಥವಾ ಹಾಲಿ ಜಡ್ಜ್ ಇರ್ತಾರೆ. ಹಿರಿಯ ಪ್ರಧಾನ ಅಥವಾ ಅಪರ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದರಲ್ಲಿರ್ತಾರೆ. ರಾಜ್ಯ, ಕೇಂದ್ರ ಸರ್ಕಾರ ಅಥವಾ ಮೆಟ್ರೋ ಸಂಸ್ಥೆ ಪ್ರಸ್ತಾಪ ಮಾಡುತ್ತೆ. ಟಿಕೆಟ್ ದರ ಏರಿಕೆ ಬಗ್ಗೆ ಪ್ರಸ್ತಾಪ ಸಲ್ಲಿಕೆ ಮಾಡಬಹುದು. ಒಂದು ಸಮಿತಿಯನ್ನ ರಚನೆ ಮಾಡಿ ನಂತರ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡ್ತಾರೆ. ಬಳಿಕ ಮಾನದಂಡ ಆಧರಿಸಿ ದರ ಏರಿಕೆ ಮಾಡಲಾಗುತ್ತೆ. ಈ ಸಮಿತಿಯ ನಿರ್ಧಾರವೇ ದರ ಪರಿಷ್ಕರಣೆಯಲ್ಲಿ ಅಂತಿಮಗೊಳ್ಳುತ್ತೆ. ನೋಡಿ, 2025ರ ಫೆಬ್ರವರಿ 9ರಂದು ದರ ಹೆಚ್ಚಳ ಮಾಡಿತ್ತು ಈ ಸಮಿತಿ. 51% ದರ ಏರಿಕೆ ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. 2017ರಿಂದ 2025ರವರೆಗೂ ದರ ನಿಗದಿ ಆಗದ ಹಿನ್ನೆಲೆ ಪ್ರತಿ ವರ್ಷವೂ 5% ದರ ಹೆಚ್ಚಳಕ್ಕೆ ಸಮಿತಿ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ಫೆಬ್ರವರಿ 9, 2025ರಿಂದ 5% ಹೆಚ್ಚಳಕ್ಕೆ ಪ್ಲಾನ್ ನಡೆದಿತ್ತು. ಸಿಬ್ಬಂದಿ ವೆಚ್ಚ, ಇಂಧನ ವೆಚ್ಚ, ನಿರ್ವಹಣೆ ವೆಚ್ಚ ಆಧರಿಸಿ ಈ ರೀತಿ 5% ದರ ಹೆಚ್ಚಳಕ್ಕೆ ಸಮಿತಿ ಶಿಫಾರಸನ್ನ ಮಾಡಿತ್ತು.